ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय प्रचोदयात्। ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय प्रचोदयात्। 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 ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय प्रचोदयात्।
वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय प्रचोदयात्। ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय प्रचोदयात्। ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्राय प्रचोदयात्। ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿಗೆ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಮಾತು ರಾಯರಿದ್ದಾರೆ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಕೆಲವರು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿದ್ದರೆ ಚಿಂತಿಸದಿರು. ಅವರಿಗೆ ನಿನ್ನಲ್ಲಿರುವ ಒಳ್ಳೆಯತನದ ಬಗ್ಗೆ ಹೊಗಳಲು ಬೇರೆ ಮಾರ್ಗವಿರುವುದಿಲ್ಲ. ಅದಕ್ಕಾಗಿ ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನಡೆಯಲಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ. ಗುರು ರಾಯರು ನಿಮಗೆ ಆರೋಗ್ಯ, ಆಯುಷ್ಯ, ಶಾಂತಿಯನ್ನು ಆಶೀರ್ವದಿಸಲಿ. ಶುದ್ಧ ಭಕ್ತಿಯೊಳಗೆ ರಾಯರು ಬರುವರು. ಅವರ ಹಿಂದೆಯೇ ಪ್ರಾಣದೇವರು ಇರುವರು. ರಾಯರ ನೆನೆಯಿರಿ, ಬದುಕು ಸುಂದರವಾಗಿರುವುದು. ಮನುಷ್ಯನಿಗೆ ದುಡ್ಡು ಕೊಡೋ ಧೈರ್ಯಕ್ಕಿಂತ ಮನುಷ್ಯನಿಗೆ ಕೊಡೋ ನಂಬಿಕೆ ತುಂಬ ದೊಡ್ಡದು. ಕರುಣೆಗೆ ನಿಮ್ಮ ಮುಖ ಕನ್ನಡಿ, ಒಳ್ಳೆಯತನಕ್ಕೆ ನಿಮ್ಮ ಮನ ಮುನ್ನುಡಿ. ಒಮ್ಮೆ ಮಾಡಲು ದರ್ಶನ, ಎಂಥ ಕಷ್ಟಗಳಿದ್ದರೂ ಅಂದೇ ಅವಸಾನ. ನಿಮ್ಮನ್ನು ಭಕ್ತಿಯಲ್ಲಿ ಗೆದ್ದವರು ಸಾಗರ, ನಿಮ್ಮಿಂದ ಬದುಕಿರುವವರು ಅಪಾರ. ಕರ ಮುಗಿದು ಬೇಡುವೆವು ನಾವು, ಪ್ರಭು ಗುರುವೇ ಮನ್ನಿಸು ನಮ್ಮ ತಪ್ಪನ್ನ. ಇನ್ನು ಹಿಂಬಾಲಿಸುವೆವು ಎಲ್ಲರೂ ನಿಮ್ಮನ್ನ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ಮುಳುಗಿದ್ದಾಗ ಅದನ್ನುಳಿಸಲು ನೀನು ವರವಾಗು. ಯಾಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ನದಿಯ ದಡ ಸೇರಲು ನಾವಿಕ ಕಾರಣ, ದೇವರ ಹೃದಯ ಸೇರಲು ಭಕ್ತಿ ಶಕ್ತಿಯೇ ಕಾರಣ. ಏನಂತೀರಾ? ಸತ್ಯದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕ, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ರಾಯರು ಎಂದು ಅವರ ಜೀವನ ದೋಣಿಯನ್ನು ಮುಳುಗಿಸಲು ಬಿಡುವುದಿಲ್ಲ. ರಾಯರು ಇದ್ದಾರೆ ಎಂದು ಬಲವಾಗಿ ನಂಬಿ. ಬೇರು ಕಾಣದಿದ್ದರೂ ಮರದ ಬೆಳವಣಿಗೆಗೆ ಅದೇ ಮೂಲ. ಅದರ ಸಂಪರ್ಕವಿಲ್ಲದೆ ಬೆಳವಣಿಗೆಗೆ ಅಸಾಧ್ಯ. ಹಾಗೆಯೇ ಭಗವಂತ ನಮಗೆ ಕಾಣದಿದ್ದರೂ ಅವನೇ ಸಕಲ ಜೀವರಾಶಿಗೂ ಮುಖ್ಯ ಮೂಲ. ಅವನ ಅನುಗ್ರಹವಿಲ್ಲದೆ ಬದುಕು ಅಸಾಧ್ಯ. ಇದಿಷ್ಟು ರಾಯರ ಬಗ್ಗೆ ತಿಳಿದುಕೊಂಡಿದ್ದೀರಾ. ರಾಯರ ಮಂತ್ರವನ್ನು ತಿಳಿದುಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದ.